Hello students, welcome back to Chem Mastery online classes. In the last video we have discussed about alcohols. ಲಾಸ್ಟ್ ಕ್ಲಾಸಲ್ಲಿ ಆಲ್ಕೋಹಾಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಇವತ್ತಿನ ಕ್ಲಾಸಲ್ಲಿ ನಾವು ಫಿನಾಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಫಿನಾಲಲ್ಲಿ ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅಂತ. ಫಿನಾಲಲ್ಲಿ ಫಸ್ಟ್ ಬರೋದು ಪ್ರಿಪ್ರೇಷನ್ಸ್ಗೆ ಬಂದಾಗ ಪ್ರಿಪ್ರೇಷನ್ಸಲ್ಲಿ ಒಂದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾವುದು ಅಂತಂದರೆ ಕ್ಯುಮೀನಿಂದ ಬರುತ್ತೆ. ಕ್ಯುಮೀನಿಂದ ಫಿನಾಲ್ನ ಪ್ರಿಪೇರ್ ಮಾಡಿ ಅಂತ ಪ್ರತಿ ವರ್ಷವೂ ಇದ್ರ ಮೇಲೆ ಟಾಪಿಕ್ ಇದ್ದೇ ಇರುತ್ತೆ. ಕ್ಯುಮೀನ್ ಫಸ್ಟ್ ಏನು ಮಾಡ್ತೀವಿ ಅಂದರೆ ವಿ ಆಕ್ಸಿಡೈಸ್ O2 ಜೊತೆ ಆಕ್ಸಿಡೈಸ್ ಮಾಡಿ ವಿ ವಿಲ್ ಮೇಕ್ ದಟ್ ಆಸ್ ಕ್ಯುಮೀನ್ ಪರಾಕ್ಸೈಡ್ ಆಗಿ ಕನ್ವರ್ಟ್ ಮಾಡ್ತೀವಿ. ಕ್ಯುಮೀನ್ ಪರಾಕ್ಸೈಡ್, ದಿಸ್ ಈಸ್ ಕ್ಯುಮೀನ್ ಪರಾಕ್ಸೈಡ್. ಓಕೆ, ಫಾಲೋಡ್ ಬೈ ಆಸಿಡ್ ಹೈಡ್ರೋಲಿಸಿಸ್. ಇದೇನಾಗುತ್ತೆ ನಮಗೆ ಫಿನಾಲ್ ಅದ್ರ ಜೊತೆಗೆ ವಿಲ್ ಗೆಟ್ ಒನ್ ಮೋರ್ ಪ್ರಾಡಕ್ಟ್ ದಟ್ ಈಸ್ ಕೀಟೋನ್. ಓಕೆ, ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಿಪರೇಷನ್ ಫಾರ್ ಫಿನಾಲ್ ಎಂಜಿನಿಯರಿಂಗ್ಗೆ OH ಫಿಕ್ಸ್ ಆಗಿರೋಂಥದ್ದನ್ನ ಫಿನಾಲ್ ಪ್ರಿಪ್ರೇಷನ್ಗೆ ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಇದರಿಂದ ಪ್ರಿಪ್ರೇಷನ್ ಮಾಡ್ಬೋದು. ಯಾವುದರಿಂದ ಪ್ರಿಪ್ರೇಷನ್ ಮಾಡ್ಬೋದು ಅಂತಂದರೆ ವೆನ್ ಕ್ಲೋರೋಬೆನ್ಝೀನ್ ರಿಯಾಕ್ಟ್ಸ್ ವಿತ್ sodium hydroxide at 300 atmospheric pressure, 300 atm and 573 Kelvin, followed by HCl ಜೊತೆ ರಿಯಾಕ್ಟ್ ಆದಾಗ the same component will be converted into phenol. ಇಲ್ಲೊಂದು ಮಿಡ್ ಪ್ರಾಡಕ್ಟ್ ಬರುತ್ತೆ ಇಲ್ಲಿ. that is like benzene ONA. This is phenoxide. This is called as ಫಿನಾಕ್ಸೈಡ್ ಬರುತ್ತೆ. ಅಲ್ಲಿ ನಮಗೆ ಆಲ್ಕೋಹಾಲ್ಸಲ್ಲಿ ಬಂದಿದ್ದು ಆಲ್ಕಾಕ್ಸೈಡು. ಓಕೆ, ಇಲ್ಲಿ ಬರ್ತಾ ಇರೋದು ನಮಗೆ ಫಿನಾಕ್ಸೈಡ್. ಈ ಎರಡು ಪ್ರಿಪ್ರೇಷನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಪ್ರಿಪ್ರೇಷನ್ ಇರೋಂಥದ್ದು ಯಾವುದ್ರದ್ದು ಡೈಅಝೋನಿಯಂ ಸಾಲ್ಟಿಂದ ಕನ್ವರ್ಟ್ ಮಾಡ್ತೀವಿ. ಡೈಅಝೋನಿಯಂ ಸಾಲ್ಟ್ like if diazonium salt is prepared, diazonium chloride idre, if we add water for this, it will be directly converted into OH with the release of N2. ಓಕೆ, ಇದು ಒಂದು ಮೆಥಡ್ ಆಗಿರುತ್ತೆ, ಬಟ್ ನಾವು ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಹೇಳೋದಿಲ್ಲ. ಕ್ಯುಮೀನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ ಸರ್, ಇದಾದಮೇಲೆ ಫಿನಾಲ್ಸಲ್ಲಿ ಇನ್ನೇನು ಓದಬೇಕು ಅಂತಂದರೆ ಫಸ್ಟ್ನೇದು reaction with active metals. ನಾವು ಆಲ್ಕೋಹಾಲ್ಸಲ್ಲಿ ಓದಿದ್ದೀವಿ, ರಿಯಾಕ್ಷನ್ ವಿತ್ ಆಕ್ಟಿವ್ ಮೆಟಲ್ಸ್ ಬಗ್ಗೆ ಓದಿದ್ದೀವಲ್ಲವೇ. ಆಕ್ಟಿವ್ ಮೆಟಲ್ಸ್ ಅಂದರೆ ಯಾವ್ದು ತೊಗೊಂಡಿದ್ದೀವಿ ಅಂತಂದರೆ ಸೋಡಿಯಂನ ಮತ್ತು ಅಲ್ಯೂಮಿನಿಯಂನ ಎರಡನೇ ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಇಲ್ಲೂ ಏನಾದ್ರು ನಮಗೆ ಫಿನಾಲ್ ಏನಾದ್ರು ರಿಯಾಕ್ಟ್ ಆದರೆ ಫಿನಾಲ್ ರಿಯಾಕ್ಟ್ಸ್ ವಿತ್ active metals like sodium or aluminum, this forms sodium phenoxide. This is what called as sodium phenoxides. Okay, ಇದರಿಂದ ಏನು ಹೇಳ್ಬೋದು ಅಂತಂದರೆ ದಿಸ್ ರಿಲೀಸಸ್ H+ ions ಅಂತ ಹೇಳ್ತಾ ಇದೆ. ದಟ್ ಮೀನ್ಸ್ ಕ್ಲೀವೇಜ್ ಆಫ್ OH ಬಾಂಡ್ ಅಂತ ಹೇಳ್ತಾ ಇದೆ. OH ಬಾಂಡ್, this cleavage of OH bond leads to acidity. ಓಕೆ, ಅಸಿಡಿಟಿ ಅನ್ನೋಂಥ ವರ್ಡ್ನ ಲೀಡ್ ಮಾಡುತ್ತೆ. ಅಲ್ಲೂ H+ ion ರಿಲೀಸ್ ಆಗ್ತಾ ಇರುತ್ತೆ, ಇಲ್ಲೂ H+ ions ರಿಲೀಸ್ ಆಗ್ತಾಯಿದೆ. ಹಾಗಾದರೆ ವಿಚ್ ಈಸ್ ಗ್ರೇಟರ್ ದ್ಯಾನ್ ವಿಚ್ ಅಂತ ಕೇಳ್ತಾರೆ. ಫಿನಾಲ್ ಅಲ್ಲಿ ಬಂದಾಗ ಒಂದೇ ಸ್ಟೇಟ್ಮೆಂಟಲ್ಲಿ ಹೇಳೋದಾದರೆ ಫಿನಾಲ್ ಈಸ್ ಮೋರ್ ಅಸಿಡಿಕ್ than alcohol. Phenol is more acidic than alcohol due to resonance. Where alcohol ಅಲ್ಲಿ resonance availability ಇಲ್ಲ, ಇಲ್ಲಿ ಫಿನಾಕ್ಸೈಡ್ ಅಯಾನ್ ಬಂದಾಗ resonance availability
ಸ್ಟೆಬಿಲಿಟಿ ಹೆಚ್ಚಾಗುತ್ತೆ. ಹೆನ್ಸ್ ಫಿನಾಲ್ ಈಸ್ ಮೋರ್ ಅಸಿಡಿಕ್ ದ್ಯಾನ್ ರೆಸೊನೆನ್ಸ್. ಈ ಅಸಿಡಿಟಿನ ಎನ್ಹ್ಯಾನ್ಸ್ ಮಾಡೋವಂಥದ್ದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಏನಿದಾವಲ್ಲ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಎನ್ಹ್ಯಾನ್ಸ್ ದಿ ಅಸಿಡಿಟಿ. ಏನು ಮಾಡ್ತವೆ? ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಎನ್ಹ್ಯಾನ್ಸ್ ಮಾಡೋದಿಲ್ಲ, ಡಿಕ್ರೀಸಸ್ ದಿ acidity, whereas electron withdrawing groups ಏನು ಮಾಡುತ್ತೆ? enhance the acidity of phenol. ಓಕೆ, ಇನ್ನೊಂದ್ಸಲ ಹೇಳೋಣ. acidity of phenol is more acidic than alcohol due to resonance ಅಂತ ಹೇಳಿದೀವಿ. ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಏನು ಮಾಡ್ತವೆ? ಡಿಕ್ರೀಸಸ್ ದಿ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಫಿನಾಲಿನ ಅಸಿಡಿಕ್ ಕ್ಯಾರೆಕ್ಟರ್ನ ಡಿಕ್ರೀಸ್ ಮಾಡ್ತವೆ. ಅದೇ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಏನು ಮಾಡ್ತವೆ? ಅಸಿಡಿಟಿ ಆಫ್ ಫಿನಾಲ್ನ ಇನ್ಕ್ರೀಸ್ ಮಾಡ್ತವೆ. ಇಷ್ಟನ್ನ ನಾವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ, ಸೊ ಇದಾದಮೇಲೆ ಇನ್ನೇನು ಓದಬೇಕು ಇದರಲ್ಲಿ ಅಂತ ಬಂದಾಗ, ಇದ್ರೊಳಗೆ ಏನು ಬಂದಾಗ ಕೆಮಿಕಲ್ ರಿಯಾಕ್ಷನ್ಸ್ ಇದ್ದಾವೆ. ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಏನು ಓದ್ತೀವಿ? ಇದಕ್ಕೆ ರಿಲೇಟೆಡ್ ಆಗಿರೋದು ಅಂತಂದರೆ ಎಸ್ಟರಿಫಿಕೇಶನ್ ಅನ್ನೋಂಥ ಪಾರ್ಟ್ ಓದ್ತೀವಿ. ಎಸ್ಟರಿಫಿಕೇಶನ್ ಏನಿದು? ಎಸ್ಟರಿಫಿಕೇಶನ್ ಅಂತಂದರೆ, ಆಯಿತಾ, ದಿಸ್ ಈಸ್ ಬೋತ್ ಕಾಮನ್ ಇನ್ ಆಲ್ಕೋಹಾಲ್ ಆ್ಯಂಡ್ ಫಿನಾಲ್ಸ್. ಎರಡು ಕಾಮನ್ ಥಿಂಗ್ ಇದು. ನಾನು ಅಲ್ಲಿ ಹೇಳಲಿಲ್ಲ ಎಸ್ಟರಿಫಿಕೇಶನ್ ಅಂತಂದ. ಈ ಆಲ್ಕೋಹಾಲ್ಸ್ಗಳು ಮತ್ತು ಫಿನಾಲ್ಸ್ಗಳು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಜೊತೆಗೆ ಆ್ಯಂಡ್ ಆನ್ಹೈಡ್ರೇಟ್ಸ್ ಜೊತೆಗೆ ಮತ್ತು ಆ್ಯಸಿಡ್ ಕ್ಲೋರೈಡ್ಸ್ ಜೊತೆಗೆ ರಿಯಾಕ್ಟ್ ಆಗಿ ಎಸ್ಟರ್ಸ್ನ ಫಾರ್ಮೇಷನ್ ಮಾಡಿಸ್ತವೆ. ಫಾರ್ಮ್ಸ್ ಎಸ್ಟರ್. ನಾವೇನು ಮಾಡ್ತೀವಿ? ಅದನ್ನು ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಇಲ್ಲಿ ಎಸ್ಟರಿಫಿಕೇಶನ್ ಎಲ್ಲದಕ್ಕೂ ಓದೋ ಅವಶ್ಯಕತೆ ಇಲ್ಲ. ಒಂದು ಇಂಪಾರ್ಟೆಂಟಾಗಿ ಕೇಳ್ತಾ ಬಂದಿರೋದು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಕೇಳಿದ್ದೇನೆ. ಅದು ಬಿಟ್ಟರೆ ಇನ್ನೊಂದು ಅರೈಲ್ ಆರ್ ಫಿನಾಲ್ನ ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ಆ್ಯಸಿಡ್ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಮಾಡಿ ಇನ್ ದ ಪ್ರೆಸೆನ್ಸ್ ಆಫ್ ಪಿರಿಡಿನ್ನ ಯೂಸ್ ಮಾಡ್ತೀವಿ. ಯೂಸ್ ಮಾಡಿದಾಗ ಏನಾಗುತ್ತೆ? ದಿಸ್ ಫಾರ್ಮ್ಸ್ ಅರೈಲ್ ಅಥವಾ ಆಲ್ಕೋಹಾಲ್, ಫಿನಾಲ್ ಅಥವಾ ಬರೀ ಆಲ್ಕೋಹಾಲ್ನ ತಗೊಂಡಾಗ ಏನಾಗುತ್ತೆ? ದಿಸ್ ಫಾರ್ಮ್ಸ್ ಅರೈಲ್ ಆರ್ ದಿಸ್ ಒನ್ ಆಲ್ಕೈಲ್ CO ಇದೆಯಲ್ಲ, ಇಲ್ಲಿ ಹೆಚ್ಚು Cl ಎಲಿಮಿನೇಟ್ ಆಗುತ್ತೆ. ದಿಸ್ O will be here, C ಡಬಲ್ ಬಾಂಡ್ O C ಆಗಿ ಕನ್ವರ್ಟ್ ಆಗುತ್ತೆ. ಡಬಲ್ ಬಾಂಡ್ O R. ಓಕೆ, RCO ಇಲ್ಲಿ ನೋಡಿ, ಇಲ್ಲಿ RCO ಒಂದು O ಅಲ್ಲೇ ಇದೆ, HCl ಎಲಿಮಿನೇಟ್ ಆಗುತ್ತೆ, HCl ಆಗುತ್ತೆ. ಓಕೆ, ಈ ಪಿರಿಡಿನ್ ಏನು ಮಾಡುತ್ತೆ? ವಿಚ್ ಈಸ್ ಬೇಸಿಕ್ ಇನ್ ನೇಚರ್, ಈ ಜನರೇಟ್ ಆದಂಥ HClನ ನ್ಯೂಟ್ರಲೈಸ್ ಮಾಡುತ್ತೆ. ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಸ್ಟರಿಫಿಕೇಶನ್ ಮೆಥಡ್ ಫಾರ್ ದಿ ಪ್ರಿಪ್ರೇಷನ್ ಆಫ್ ಇದು ಯಾವ್ದು ಅರೈಲ್ ಅಂದರೆ ಬೆಂಜಿನ್ ಆರು ತೊಗೊಳ್ಳಿ ಅಥವಾ ಆಲ್ಕೈಲ್ ಗ್ರೂಪ್ ಆರು ತೊಗೊಳ್ಳಿ, ಇದಕ್ಕೆ ಅಸಿಟೈಲ್ ಗ್ರೂಪ್ನ ಆ್ಯಡ್ ಮಾಡ್ತಿರೋದು, ಎಸ್ಟರ್ ಗ್ರೂಪ್ನ ಆ್ಯಡ್ ಮಾಡ್ತಿರೋದು. ಓಕೆ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟು ಆಸ್ಪ್ರಿನ್ ಪ್ರಿಪ್ರೇಷನ್ ಮೆಥಡ್ನು ಕೂಡ ಎಸ್ಟರಿಫಿಕೇಶನ್ ಅಂತ ತಗೋತೀವಿ. ಸೊ ಇದನ್ನು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇಟ್ ಈಸ್ ಲೈಕ್ ದಿಸ್: ವೆನ್ ಇಟ್ ಈಸ್ ರಿಯಾಕ್ಟ್ಸ್ ವಿತ್ anhydride, so this will be converted into
Okay, this will be converted into, and O here it is C double bond O CH3, along with that CH3 COOH. So this is what called as aspirin. Aspirin or acetyl salicylic acid. ಓಕೆ, ಇನ್ನೊಂದು ಇದನ್ನು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಇದೊಂದು ಇಂಪಾರ್ಟೆಂಟ್ ಅಲ್ಲಿ. ಇದು ಯಾವುದು? ಆ್ಯಸಿಡ್ ಕ್ಲೋರೈಡು ಆಲ್ಕೋಹಾಲ್ ಅಥವಾ ಫಿನಾಲ್ ಜೊತೆ ರಿಯಾಕ್ಟ್ ಆದಾಗದ ಪಿರಿಡಿನ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಲ್ಲಿ ಜನ್ರೇಟ್ ಆಗುವಂಥ HCl ಪಿರಿಡಿನ್ ನಲ್ಲಿಫೈ ಮಾಡುತ್ತೆ ಅನ್ನೋದು. ಇನ್ನೊಂದು ಪ್ರಿಪ್ರೇಷನ್ ಆಫ್ ಯಾವುದು? ಆಸ್ಪ್ರಿನ್. ಇದನ್ನೇನಂತ, ಇದನ್ನು ಕೂಡ ನಾವು ಎಸ್ಟರಿಫಿಕೇಶನ್ ಮೆಥಡಲ್ಲೇ ತೊಗೋತಾ ಹೋಗ್ತೀವಿ. ಸೊ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಅಸಿಡಿಫಿಕೇಶನ್. ಇದಾದಮೇಲೆ ಇದರದ್ದು ಏನಾರು ಆಸ್ಪ್ರಿಂದು ಏನಾರು 2 ಕ್ಯಾರೆಕ್ಟರ್ ಬರೀರಿ ಅಂತಂದರೆ, ಸೊ ಏನೇನು ಬರಿಬೋದು ಅಂತಂದರೆ ಇಲ್ಲಿ, ಸೊ ಆನಾಲಜಿಕ್ ಅಂತ ಬರಿಬೋದು. ಓಕೆ, ಅನಾಲಜಿಕ್, ಆಂಟಿ ಇನ್ಫ್ಲಮೇಟರಿ and antipyretic. ಇಷ್ಟು ಕ್ಯಾರೆಕ್ಟರ್ನ ಆಸ್ಪ್ರಿನ್ಗೆ ತೋರಿಸ್ತಾ ಬರ್ಬೋದು. ದಿಸ್ ಇಸ್ ವಾಟ್ ಅಬೌಟ್ ದಿ ಎಸ್ಟರಿಫಿಕೇಶನ್ ಆಫ್ ಫಿನಾಲ್. ಇದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗ್ತಾ ಹೋಗುತ್ತೆ. ಇದಾದಮೇಲೆ ನಮಗಿರುವಂಥದ್ದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ನ ನೋಡ್ತೀವಿ. ಓಕೆ, ಇದಾದಮೇಲೆ ನಾವು ಇದೇ ಆಲ್ ಫಿನಾಲ್ಗಳಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ಸ್ ನೋಡ್ತೀವಿ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಏನು ಇಂಪಾರ್ಟೆಂಟ್ ಆಗುತ್ತೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನಲ್ಲಿ ಅಂತಂದರೆ, ವಾಟ್ ಹ್ಯಾಪನ್ಸ್ ವೆನ್ ಫಿನಾಲ್ reacts with dilute HCl, dilute HNO3, ಇನ್ನೊಂದು ಬಂದು ಕಾನ್ಸಂಟ್ರೇಟೆಡ್ HNO3. ಓಕೆ, ಡೈಲ್ಯೂಟ್ HNO3 ಆದಾಗ ಮೋನೋ ಸಬ್ಸ್ಟಿಟ್ಯೂಟೆಡ್ ನೈಟ್ರೋ ಗ್ರೂಪ್ಗಳು ಸೇರ್ಕೊಳ್ತವೆ, ಲೈಕ್ ಆರ್ಥೋನೈಟ್ರೋಫಿನಾಲ್ ಅಲಾಂಗ್ ವಿತ್ ಪ್ಯಾರಾನೈಟ್ರೋಫಿನಾಲ್. ಓಕೆ, ಆ್ಯಂಡ್ ದೀಸ್ ಟು, ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾ ಬಂದರೆ, ದೀಸ್ ಟು ಕ್ಯಾನ್ ಬಿ ಸಪರೇಟೆಡ್ ಫ್ರಮ್ ಸ್ಟೀಮ್ ಡಿಸ್ಟಿಲೇಷನ್. ಹೆಂಗೆ ಸಪರೇಟ್ ಮಾಡ್ಬೋದು? ಸಪರೇಟೆಡ್ ಬೈ ಸ್ಟೀಮ್ ಡಿಸ್ಟಿಲೇಷನ್. ಸ್ಟೀಮ್ ಡಿಸ್ಟಿಲೇಷನ್. ಅದೇ ನಾವೇನಾದ್ರು ಫಿನಾಲ್ನ ಕಾನ್ಸಂಟ್ರೇಟೆಡ್ HNO3 ಹಾಕಿದ್ರೆ ಇಟ್ ವಿಲ್ ಫಾರ್ಮ್ ಟ್ರೈನೈಟ್ರೋಫಿನಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಟ್ರೈನೈಟ್ರೋಫಿನಾಲ್. ದಿಸ್ ಈಸ್ 2,4,2,4,6 ಟ್ರೈನೈಟ್ರೋಫಿನಾಲ್, or commonly called as picric acid. ಇದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಬರುವಂಥ ಸೈಡ್ ಪ್ರಾಡಕ್ಟ್ನ ಹೇಗೆ ಸಪ್ರೇಟ್ ಮಾಡ್ತೀವಿ ಅನ್ನೋದನ್ನ ನಮಗೆ ಎಲ್ಲಿ ಕೇಳ್ತಾರೆ? ಮಲ್ಟಿಪಲ್ ಚಾಯ್ಸಲ್ಲಿ ಕೇಳ್ತಾ ಬರ್ಬೋದು. ಓಕೆ, ಇದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಇರುವಂಥದ್ದು ಬ್ರೋಮಿನ್ ವಾಟರ್ನ ಹಾಕೋಬೋದು. ಇದೊಂದು ಜಸ್ಟ್ ಎಕ್ಸಾಂಪಲ್ ಆಗಿ ಒಂದು ಟಾಪಿಕ್ ಆಗಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ಬಂದಾಗ ವಾಟ್ ಹ್ಯಾಪನ್ಸ್ ಒನ್ ಫಿನಾಲ್ ರಿಯಾಕ್ಟ್ಸ್ ವಿತ್ ಬ್ರೋಮಿನ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್, ಆ್ಯಂಡ್ ಇಲ್ಲಿ ಬಂದು ಬ್ರೋಮಿನ್ ವಾಟರ್. ಎರಡು ಕಂಡೀಷನ್ ಬರ್ತವೆ. ವೆನ್ ವಿ ಯೂಸ್ ಕಾರ್ಬನ್ ಡೈಸಲ್ಫೈಡ್ ಆ್ಯಂಡ್ ಬ್ರೋಮಿನ್ನ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಶುರು ಮಾಡಿದ್ರೆ ಮೋನೋ ಸಬ್ಸ್ಟಿಟ್ಯೂಟೆಡ್ ಬ್ರೋಮೋಫಿನಾಲ್ ಬರ್ತವೆ. ಏನು ಬರ್ತವೆ? ಮೋನೋ ಸಬ್ಸ್ಟಿಟ್ಯೂಟೆಡ್ ಬ್ರೋಮೋಫಿನಾಲ್, ದಟ್ ಈಸ್ ಆರ್ಥೋಬ್ರೋಮೋಫಿನಾಲ್, ಇನ್ನೊಂದು ಪ್ಯಾರಾಬ್ರೋಮೋಫಿನಾಲ್. ಡೈರೆಕ್ಟಾಗಿ ನಾವು ಬ್ರೋಮಿನ್ ವಾಟರ್ ಹಾಕಿದ್ರೆ
this will forms OH ಟ್ರೈಬ್ರೋಮೋ ಫಿನಾಲ್ನ ಜನರೇಟ್ ಮಾಡುತ್ತೆ. ಆರ್ 2,4,6 ಟ್ರೈಬ್ರೋಮೋ ಫಿನಾಲ್. ಓಕೆ, ಸೊ ದಿಸ್ ಇಸ್ ಯಾವುದು ನಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನಲ್ಲಿ ಇದಾಗಿರುತ್ತೆ. ಇದನ್ನು ಮೀರಿ ಎರಡು ನಮಗೆ ಏನು ಕೊಟ್ಟಿದ್ದಾರೆ, ನೇಮ್ಡ್ ರಿಯಾಕ್ಷನ್ಸ್ ಇದ್ದಾವೆ. ಎರಡು ನೇಮ್ಡ್ ರಿಯಾಕ್ಷನ್ಸ್ ಇದ್ದಾವೆ. ಒಂದು ಕೋಲ್ಬೇಸ್ ರಿಯಾಕ್ಷನ್, ಇನ್ನೊಂದು ರೈಮರ್ ಟೈಮರ್ RT ರಿಯಾಕ್ಷನ್ ಅಂತ. ಕೋಲ್ಬೇಸ್ ರಿಯಾಕ್ಷನ್ ತಗೊಂಡ್ರೆ ಇಲ್ಲೇನು ಮಾಡ್ತೀವಿ ಅಂದರೆ, ಇದು ಕೆಮಿಕಲ್ ರಿಯಾಕ್ಷನ್ ಆಗಿರೋದ್ರಿಂದ ವೆನ್ ಫಿನಾಲ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ಓಕೆ, ದಿಸ್ ವಿಲ್ ಫಾರ್ಮ್ ಏನಾಗುತ್ತೆ, ಸೋಡಿಯಂ ಫಿನಾಕ್ಸೈಡ್ ಆಗುತ್ತೆ. ಸೋಡಿಯಂ ಫಿನಾಕ್ಸೈಡ್ ಇದ್ರ ಮೇಲೆ ಫಸ್ಟ್ ನಾವು ಕಾರ್ಬನ್ ಡೈಆಕ್ಸೈಡ್ ಹಾಕ್ತೀವಿ, ಫಾಲೋಡ್ ಬೈ ವಾಟರ್. ಓಕೆ, ದಿಸ್ ಫಾರ್ಮ್ಸ್ ಕಾರ್ಬನ್ ಡೈಆಕ್ಸೈಡ್ ಬಂದ ತಕ್ಷಣ ಯು ಶುಡ್ ಸೇ ದಟ್ ಇಟ್ ಈಸ್ ಎ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ along with OH group. Okay, so this is salicylic acid ಅಥವಾ 2-hydroxy benzoic acid. ಈ OH ಗ್ರೂಪ್ಗಿಂತ ನಾವು COOH ಗ್ರೂಪ್ಗೆ, ಕಾರ್ಬೊನೈಲ್ ಗ್ರೂಪ್ಗೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತೀವಿ. ಹಾಗಾಗಿ 2-hydroxy benzoic acid ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಒನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇನ್ ಫಿನಾಲ್. ಇನ್ನೊಂದು ಬಂದು ರೈಮರ್ ಟೈಮರ್ ರಿಯಾಕ್ಷನ್ ಅಂತಿದೆ. ರೈಮರ್ ಟೈಮರ್ ರಿಯಾಕ್ಷನ್. ಓಕೆ, ರೈಮರ್ ಟೈಮರ್ ರಿಯಾಕ್ಷನ್ ಆಲ್ಸೋ ಕಾಲ್ಡ್ ಆಸ್ RT ರಿಯಾಕ್ಷನ್ ಅಂತ ಕರಿತೀವಿ ನೀಟಾಗಿ, RT ರಿಯಾಕ್ಷನ್ ಅಂತ. ಇಲ್ಲೇನು ಮಾಡ್ತೀವಿ ಅಂತಂದರೆ, ಓಕೆ, ಫಿನಾಲ್ ರಿಯಾಕ್ಟ್ಸ್ ವಿತ್ ಕ್ಲೋರೋಫಾರ್ಮ್. ಇದೊಂದು ತಪ್ಪು ಬರೀತೀರ ಮ್ಯಾಕ್ಸಿಮಮ್ಮು. ಕ್ಲೋರೋಫಾರ್ಮ್ ಬರಿಬೇಕಾದ್ರೆ CHCl3 ಬರಿಬೇಕು. ನಾವು ಸಾಮಾನ್ಯವಾಗಿ ಏನು ಮಾಡಿದ್ರೆ CH3Cl ಬರ್ಬಿಡ್ತಾರೆ. CH3Cl ಬರೆದ್ರೆ ಏನಾಗುತ್ತೆ, ಮೀಥೈಲ್ ಕ್ಲೋರೈಡ್ ಆಗಿಬಿಡುತ್ತೆ. ಇದನ್ನು ನೋಡ್ಕೊಂಡು ಬರೀರಿ. in aqueous medium of NaOH. Okay, here is an intermediate is formed. ಇಲ್ಲಿ ನೋಡಿ ಇಲ್ಲಿ. ಸೊ aqueous ಏನು ಮಾಡುತ್ತೆ, aqueous NaOH ONA ಜನರೇಟ್ ಮಾಡಿದ್ರೆ ಇಲ್ಲಿ CHCl2 ಜನರೇಟ್ ಮಾಡುತ್ತೆ. ದಿಸ್ ಈಸ್ ಫಾಲೋಡ್ ಬೈ ಮತ್ತೆ NaOH ಹಾಕ್ತೀವಿ. ಓಕೆ, ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ONA along with CHO, followed by acid hydrolysis, which leads to OH. Okay, OH, ONA ಇದು OH ಆಗುತ್ತೆ and CHO. Okay, so this is what called as salisaldehyde, also called as 2-hydroxy benzaldehyde. ಕಾಮನ್ ನೇಮ್ ಅಂದ್ರೆ ಹಿಂಗೆ ಬರಿತೀವಿ, ಇದನ್ನು ಬರಿತೀವಿ. ಸೊ ಕೋಲ್ ಬೇಸ್ ರಿಯಾಕ್ಷನು, RT ರಿಯಾಕ್ಷನ್. ಕೋಲ್ ಬೇಸ್ ರಿಯಾಕ್ಷನಿಂದ ಮೇನ್ ಪ್ರಾಡಕ್ಟ್ ಏನು ಮಾಡ್ತೀವಿ ಅಂತಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ನ ಜನರೇಟ್ ಮಾಡಿದ್ರೆ, RT ರಿಯಾಕ್ಷನಿಂದ ಏನು ಮಾಡ್ತೀವಿ, ಸಾಲಿಸಾಲ್ಡಿಹೈಡ್ನ ರಿಯಾಕ್ಟ್ ಮಾಡ್ತೀವಿ, ಆರ್ 2-hydroxy ಬೆನ್ಸಾಲ್ಡಿಹೈಡ್ನ ಪ್ರಿಪರೇಷನ್ ಮಾಡ್ತೀವಿ. ಇನ್ನೊಂದೇನು ಅಂತಂದರೆ, ಸೊ ಫಿನಾಲ್ನೇನಾದ್ರು ಜಿಂಕ್ ಡಸ್ಟ್ ಜೊತೆಗೆ ರಿಯಾಕ್ಟ್ ಮಾಡಿಸ್ಬಿಟ್ರೆ, ಓಕೆ, ಫಿನಾಲ್ನ ಜಿಂಕ್ ಡಸ್ಟ್ ಜೊತೆಗೆ ರಿಯಾಕ್ಟ್ ಮಾಡಿಸಿದ್ರೆ ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಅ ಫ್ರೀ ಬೆನ್ಸಿನ್ ವಿತ್ ದ ರಿಲೀಸ್ ಆಫ್ ಜಿಂಕ್ ಆಕ್ಸೈಡ್. ಓಕೆ, ಇಷ್ಟು ಕಂಟೆಂಟ್ನ ನಾವು ಫಿನಾಲ್ಸಲ್ಲಿ ಹೆಚ್ಚು ಮುತುವರ್ಜಿಯಿಂದ ಓದಬೇಕಾಗುತ್ತೆ. ನೀವು ಇದಕ್ಕೆ ಇನ್ನೇನಾರು ಆ್ಯಡ್ ಮಾಡ್ತೀವಿ ಅಂತಂದರೆ ಕ್ಯಾನ್ ಆ್ಯಡ್ ಆಫ್ ಸಾಲಬಿಲಿಟಿ ಬಂದು ಆಲ್ಕೋಹಾಲ್ ಆ್ಯಂಡ್ ಫಿನಾಲ್ ಮೋರ್ ಸಾಲ್ಯುಬಲ್ ಇನ್ ವಾಟರ್ ಆ್ಯಂಡ್ ಆಸ್ ಎರಡೂ ಕೂಡ ಸಾಲಬಿಲಿಟಿ ವಾಟರ್ಲಿ ಚೆನ್ನಾಗಿ ತೋರಿಸ್ತಾ ಬರುತ್ತೆ. ಓಕೆ, ಸೊ ಇದಾಗಿತ್ತು ನಮ್ಮ ಫಿನಾಲ್ ಕಾನ್ಸೆಪ್ಟು. ಆಲ್ಕೋಹಾಲ್ ಫಿನಾಲ್ ಎರಡು ಸಪ್ರೇಟಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಹೀಗೆ ಓದ್ತಾ ಹೋಗಿ
ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಯಾಕಂದರೆ ಇದು ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ ಕಂಟೆಂಟ್ನ ಅಲ್ಲೇ ಮಾಡೋಕ್ಕಾಗತ್ತೆ. ಓಕೆ, ರಿವಿಷನ್ ಮಾಡೋಕ್ಕಾಗತ್ತೆ. ಇಟ್ಸ್ ವಾಟ್ ಕಾಲ್ಡ್ ಆಸ್ ಈಥರ್. ಓಕೆ, ಈಥರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ನೋಡ್ತಾ ಹೋದರೆ ಫಸ್ಟ್ ಇರೋದು ಪ್ರಿಪ್ರೇಷನ್ ಇದೆ. 2 ಪ್ರಿಪ್ರೇಷನ್ಸ್ ಇವೆ ಇದರಲ್ಲಿ. ಒಂದು ಪ್ರಿಪ್ರೇಷನ್ ಆಫ್ ಈಥರ್ ಫ್ರಮ್ ಆಲ್ಕೋಹಾಲ್ ಆ್ಯಂಡ್ alcohol in the presence of a dehydrating agent at suitable temperature ಅಂತ ಹೇಳ್ತಾನೆ. ಓಕೆ, H2SO4ನ 2 ಟೆಂಪರೇಚರಲ್ಲಿ ತಗೋತಾ ಹೋಗ್ತೀವಿ. ಇಫ್ ಐ ಟೇಕ್ ದಿಸ್ ಆಲ್ಕೋಹಾಲ್ ಅಟ್ ಹೈ ಟೆಂಪರೇಚರ್, ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಆ್ಯನ್ ಆಲ್ಕಿನ್. ಡಿಹೈಡ್ರೇಷನ್ ಆಗಿ ಆಲ್ಕಿನ್ ಜನ್ರೇಟ್ ಆಗಿಬಿಡುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಇದನ್ನು ನಾವು 413 ಕೆಲ್ವಿನ್ಗೆ ತಗೊಬಂದಾಗ ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಈಥರ್. ಓಕೆ, ದಿಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಈಥರ್. ಹಾಗಾದರೆ ನಾವೇನು ಸ್ಟೇಟ್ಮೆಂಟ್ ಕೊಡ್ಬೋದು ಅಂತಂದರೆ, ಆಲ್ಕೋಹಾಲ್ ಅಟ್ ಸೂಟಬಲ್ ಟೆಂಪರೇಚರ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಡಿಹೈಡ್ರೇಷನ್ ಲೀಡ್ಸ್ ಟು ಫಾರ್ಮೇಷನ್ ಆಫ್ ಈಥರ್ ಅಂತ ಹೇಳ್ಬೋದು. ಇನ್ನೊಂದು ಪ್ರಿಪ್ರೇಷನ್ ಬಂದು ವಿಲಿಯಮ್ಸನ್ ರಿಯಾಕ್ಷನ್ ಅಂತ ಕರಿಬೋದು, ಅಥವಾ ವಿಲಿಯಮ್ಸನ್ ಈಥರ್ ಸಿಂಥಸಿಸ್ ಅಂತನಾದ್ರು ತಗೋಬೋದು. ಇಲ್ಲೇನಾಗುತ್ತೆ, ವೆನ್ ಅನ್ ಆಲ್ಕೈಲ್ ಹ್ಯಾಲೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಆಲ್ಕಾಕ್ಸೈಡ್. ಓಕೆ, ಸೋಡಿಯಂ ಆಲ್ಕಾಕ್ಸೈಡ್ ಜೊತೆಗಾದಾಗ ಇಲ್ಲೇನಾಗುತ್ತೆ, R-OR ವಿತ್ ದ ರಿಲೀಸ್ ಆಫ್ NaX. ಓಕೆ, ಇಲ್ಲಿ ನೋಡಿ, ಇಲ್ಲಿ ದಿಸ್ ಶುಡ್ ಬಿ ಆಸ್ ಆಲ್ಕೈಲ್ ಹ್ಯಾಲೈಡ್ ಓನ್ಲಿ. ಆಲ್ಕೈಲ್ ಹ್ಯಾಲೈಡ್ ಆಯಿತಾ, ಇದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡೇ ಆಗಿರಬೇಕು. ಇದು ಬೇಕಾದ್ರೆ ನೀವು ಇಟ್ ಮೇ ಬಿ ಪ್ರೈಮರಿ ಆರ್ ಸೆಕೆಂಡ್ರಿ ಆರ್ ಟರ್ಷರಿ. ಆಯಿತಾ, ಸೊ ಇಟ್ ಶುಡ್ ಬಿ ಓನ್ಲಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಓನ್ಲಿ. ಸೊ ಇಲ್ಲಿ ತಗೊಂಡ್ರೆ, ಇಫ್ ಐ ಟೇಕ್ ಅನ್ ಎಕ್ಸಾಂಪಲ್, CH3Cl ಸೋಡಿಯಂ CH2CH3 ಅಂತ ಹೇಳೋಣ. ಓಕೆ, ಇಲ್ಲಿನ ಸೋಡಿಯಮ್ಮು ಇಲ್ಲಿನ ಕ್ಲೋರೈಡ್ ಜೊತೆಗೆ ಕ್ಲಬ್ ಆಗಿ CH3OCH2CH3 ವಿತ್ ದ ರಿಲೀಸ್ ಆಫ್ NaCl. ಸೊ ಇದಾಗಿರುತ್ತೆ ಈ ಥರಿನ ಪ್ರಿಪ್ರೇಷನಲ್ಲಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು. ಓಕೆ, ಸೊ ಇದಾದಮೇಲೆ ಇನ್ನೇನಿದೆ ಅಂದರೆ, ಡೈರೆಕ್ಟಾಗಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ಗೆ ಜಂಪ್ ಆಗೋಣ. ಕೆಮಿಕಲ್ ಪ್ರಾಪರ್ಟೀಸಲ್ಲೂ ಅಷ್ಟೇ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇದೆ ಆ್ಯಂಡ್ ಬೇರೆ ಟಾಪಿಕ್ ಇದೆ. ನಮಗೆ ಕೆಮಿಕಲ್ ಪ್ರಾಪರ್ಟಿಲಿ ಇಂಪಾರ್ಟೆಂಟ್ ಆಗಬೇಕಾಗಿರೋದು, ವಾಟ್ ಹ್ಯಾಪನ್ಸ್ ವೆನ್ ಆನ್ ಈಥರ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಹ್ಯಾಲೈಡ್. ಹೈಡ್ರೋಜನ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಸೊ ಒಂದು ಕಾಂಪೌಂಡು H ಆಯಿತಾ O ಆಗುತ್ತೆ, ಇನ್ನೊಂದು R-X ಬರುತ್ತೆ, ಇನ್ನೊಂದು ಆಲ್ಕೋಹಾಲ್ ಆಗಿ ಜನ್ರೇಟ್ ಆಗುತ್ತೆ. ಈ ಆಲ್ಕೋಹಾಲ್ ಏನಿದೆಯಲ್ಲ, ಇದು ಮತ್ತೆ ನಮಗೆ ಹೈಡ್ರೋಜನ್ ಹ್ಯಾಲೈಡ್ ಜೊತೆ ಕಾಂಟ್ಯಾಕ್ಟಿಗೆ ಬಂದು ಫರ್ದರ್ ಪ್ರೋಸೆಸ್ಗೆ ರನ್ ಆಗುತ್ತೆ, ವಿಚ್ ವಿಲ್ ಬಿ ಕನ್ವರ್ಟೆಡ್ ಟು R-X ವಿತ್ ದ ರಿಲೀಸ್ ಆಫ್ H2. ಆಯಿತಾ, ವೆನ್ ಯು ಕನ್ಸಿಡರ್ ಆಲ್ಕೈಲ್ ಗ್ರೂಪ್ಸ್ R-ಅನ್ನು ಆಲ್ಕೈಲ್ ಗ್ರೂಪ್ಸ್ ತಗೊಂಡಾಗ ಎವ್ರಿಥಿಂಗ್ ಆಲ್ಕೋಹಾಲ್ ಅಗೇನ್ ಇಸ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೈಲ್ ಹ್ಯಾಲೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಈ ಮೆಥಾಕ್ಸಿ ಬೆನ್ಸಿನ್ ಏನಿದೆಯಲ್ಲ, ಇಫ್ ಇಟ್ ಈಸ್ ಗಾನ್ ಥ್ರೂ ಹೈಡ್ರೋಜನ್ ಹ್ಯಾಲೈಡ್ ಜೊತೆ ರಿಯಾಕ್ಟ್ ಆದರೆ, ಈ ಹೈಡ್ರೋಜನ್ ಹ್ಯಾಲೈಡಲ್ಲಿರುವಂಥ ಹ್ಯಾಲೈಡು ಓಕೆ ಆಲ್ಕೈಲ್ ಜೊತೆ ಕಂಬೈನ್ ಆಗುತ್ತೆ. ಆಯಿತಾ, ಈ O ಜೊತೆಗೆ ಈ ಹ್ಯಾಲೈಡಲ್ ಫಾರ್ಮಲ್ಲಿದ್ದಂಥ ಹೆಚ್ಚು ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಫಿನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ಕೆಮಿಕಲ್ ಪ್ರಾಪರ್ಟಿ ವಿ ಶುಡ್ ರಿವೈಸ್ ಇನ್ ಈಥರ್. ಇನ್ನು ಇದರಲ್ಲಿ ಅಗೈನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ತೀವಿ. ಆಯಿತಾ, ಫಿಡೆಲ್ ಕ್ರಾಫ್ಟ್ ರಿಯಾಕ್ಷನ್ ಮಾಡ್ತಾ ಹೋಗ್ತೀವಿ. ಇವೆಲ್ಲ ಕಾಮನ್ ಆಗಿ ಬರ್ತಾ ಹೋಗುತ್ತೆ. ಸೊ ನಾವಿಲ್ಲಿ ನೋಡಲೇಬೇಕಾಗಿರುವಂಥ ಕಂಡೀಷನ್ ಯಾವುವು, ನಾವು ತಿಳ್ಕೊಳ್ಳೇಬೇಕಾಗಿರೋ ಟಾಪಿಕ್ ಅಂತಂದರೆ, ಓಕೆ, ಸೊ ಒಂದು ವಿಲಿಯಮ್ಸನ್ ಈಥರ್ ಸಿಂಥಸಿಸ್, ಅಲಾಂಗ್ ವಿತ್ ದ್ಯಾಟ್
ವಾಟ್ ಹ್ಯಾಪನ್ಸ್ ವೆನ್ ಅನಿಸೋಲ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಹ್ಯಾಲೈಡ್. ಓಕೆ, ಹೈಡ್ರೋಜನ್ ಅನಿಸೋಲ್ ಅಥವಾ ಈಥರ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಹ್ಯಾಲೈಡ್. ಅರೈಲ್ ಈಥರ್ ಇನ್ನೊಂದಿದೆ, ಒಂದು ಆಲ್ಕೈಲ್ ಈಥರ್ ಇದೆ. ಈ ಎರಡು ಕಡೆನೂ ಗಮನ ಕೊಡ್ತಾವೆ. ಓಕೆ, ಇದಾಗಿರುತ್ತೆ ನಿಮ್ಮ ಈಥರ್ ಚಾಪ್ಟ್ರು. ಸೊ 3 ವಿಡಿಯೋದಲ್ಲೂ ಆಲ್ಕೋಹಾಲ್, ಫಿನಾಲ್ ಮತ್ತು ಈಥರ್ನ ಕ್ವಿಕ್ ರಿವಿಷನ್ ಆಗಿ ಕನ್ವರ್ಟ್ ಮಾಡಿದ್ವಿ. ಥ್ಯಾಂಕ್ ಯು.